ಹಾಯ್ ಮಾರಾಯರೇ, ಇಲ್ಲಿ ನೋಡಿ ನಾನು ಇವತ್ತೊಂದು ಪಸೆ ಬೂತಾಯಿ ಮೆಣಸಿನ ಸಾರು ಮಾಡಿದ್ದೇನೆ, ಪುಳಿ ಮುಂಚಿ ಮಾಡಿದ್ದೇನೆ. ಸ್ವಲ್ಪ ತೆಳು ಪುಳಿ ಮುಂಚಿ ಬೇಕು, ನನಗೆ ಗಟ್ಟಿ ಪುಳಿ ಮುಂಚಿ ನನಗೆ ಇಷ್ಟ ಆಗೋದಿಲ್ಲ. ಹಾಗೆ ಒಳ್ಳೆ ಪಸೆ ಬೂತಾಯಿ ಸಿಕ್ಕಿತ್ತು. ಇದು ನಾವು ಚಿಕ್ಕದಿರುವಾಗೆಲ್ಲ ಸಿಗ್ತಾಯಿತ್ತು ಊರಲ್ಲಿ. ಈಗ ಮಂಗಳೂರು ಆದ್ರೇನು, ಕಾಸರಗೋಡು ಆದ್ರೇನು, ಬೆಂಗಳೂರು ಆದ್ರೇನು. ನನಗೆ ಬೆಂಗಳೂರು ಅಂಗಡಿಯಿಂದ ತಂದದ್ದು. ಅವ್ರಿಗೆ ಗೊತ್ತು ನನಗೆ ಇಂಥ ಬೂತಾಯಿ ಇಷ್ಟ ಅಂತ. ಬೆಳಗ್ಗೆ ನನಗೆ ಫೋನ್ ಮಾಡಿದರು ಅವರು, ಬೂತಾಯಿ ಬಂದಿದ್ದಕ್ಕ ಬನ್ನಿ ಅಂತ. ಓಡೋಡಿ ಹೋದಾಗ ಒಳ್ಳೆ ಬೂತಾಯಿ, ಪಸೆ ಬೂತಾಯಿ. ಹಾಗೆ 1 ಕಿಲೋ ಬೂತಾಯಿ ತೆಗೆದೆ. ಆಗಲೇ ಮನಸ್ಸಲ್ಲಿ ಯೋಚನೆ ಮಾಡಿದೆ ನಾನು, ಇದು ಪಸೆ ಬೂತಾಯಿ, ಇದನ್ನು ನಾನು ಇವತ್ತು ಪುಳಿ ಮುಂಚಿ ಮಾಡಲೇಬೇಕು ಅಂತ. ಇಲ್ಲಿ ನಾನು ನೋಡಿ ಪುಳಿ ಮುಂಚಿಗೆ ಇದೆಲ್ಲ ಹುರಿದಿಟ್ಟಿದ್ದೇನೆ ನಾನು ಸಣ್ಣ ಫ್ಲೇಮಲ್ಲಿ, ತೆಂಗಿನಕಾಯಿ ಎಣ್ಣೆಯಲ್ಲಿ ಹುರಿದಿಟ್ಟದ್ದು. ಇಲ್ಲಿ ನಾನೊಂದು 20 ಬ್ಯಾಡಗಿ ಮೆಣಸನ್ನು ತಗೊಂಡಿದ್ದೇನೆ. ಹಾಗೆ 10 ಗುಂಟೂರು ಮೆಣಸಿನಕಾಯಿ, ಒಂದು ದೊಡ್ಡ ಲಿಂಬೆ ಗಾತ್ರದ ಹುಣಸೆ ಹಣ್ಣು, ಆಮೇಲೆ 1.5 ಸ್ಪೂನ್ ಅರಿಶಿನ ಪುಡಿ, ಮತ್ತಿಗೆ ಸ್ವಲ್ಪ ಅರಿಶಿನ ಜಾಸ್ತಿ, ಹಾಗೆ 1 ಸ್ಪೂನ್ ಧನಿಯಾ ಬೀಜ, ಒಂದು ಅರ್ಧ ಸ್ಪೂನಷ್ಟು ಕಾಳು ಮೆಣಸು, ಮೆಂತ್ಯ. ಇದನ್ನೆಲ್ಲ ನಿಧಾನಗತಿಯಲ್ಲಿ ಹುರಿದು ಈಗ ನಾನು ರೆಡಿ ಮಾಡಿ ಇಟ್ಟಿದ್ದೀನಿ. ಫಸ್ಟ್ ನಾವು ಬ್ಯಾಡಗಿ ಮೆಣಸು ಹುರಿಬೇಕು, ನಂತರ ಗುಂಟೂರು ಮೆಣಸಿನಕಾಯಿ ಹುರಿಬೇಕು, ನಂತರ ಅಲ್ಲಿ ಕಾಳು ಮೆಣಸು, ಧನಿಯಾ ಬೀಜ, ಕೊನೆಯಲ್ಲಿ ಸ್ಟವ್ ಆಫ್ ಮಾಡಿದ ಮೇಲೆ ಮೆಂತ್ಯ ಕಾಳು. ಈಗ ನೀರು ಹಾಕಿದ್ದನ್ನು ತುಂಬ ನೈಸಾಗಿ ಕಡೆದು ಬರಬೇಕು. ನಾವು ಮೊದಲೆಲ್ಲ ಕಲ್ಲಲ್ಲೆಲ್ಲ ಕಡಿತಾ ಇದ್ದಿದ್ದಲ್ವ. ಈಗ ನಾವು ಎಲ್ಲ ಮಿಕ್ಸಿಯಾಗಿ, ಯಾವುದಾದ್ರೂ ಒಂದೇ. ಹಳೆ ಕಾಲದಲ್ಲಿ ಮಿಕ್ಸಿ ಇರಲಿಲ್ಲ, ಹಾಗಾಗಿ ಅವ್ರು ಹೇಳ್ತಾಯಿದ್ರು ಕಲ್ಲಲ್ಲೇ ರುಬ್ಬಬೇಕು ಅಂತ. ಈಗೆಲ್ಲವನ್ನು ಒಟ್ಟಿಗೆ ಹಾಕಿ ನೀರು ಹಾಕಿ ನಾನು ಒಳ್ಳೆ ಕಡೆದು ತರ್ತೇನೆ ಆಯಿತಾ. ಚೆನ್ನಾಗಿ ನೈಸಾಗಬೇಕು, ನೈಸಾದಷ್ಟು ಚೆಂದ ಬರ್ತದೆ ಮೀನು ಸಾರು. ಮತ್ತು ಏನು ಗೊತ್ತಾ, ಇದು ಉರಿಯುವಾಗ ಒಳ್ಳೆ ನಾವು ಸೀದು ಹೋಗದಾಗೆ ಉರಿಬೇಕು. ಇದನ್ನು ಸಿಮ್ಮಲ್ಲಿಟ್ಟು ಒಳ್ಳೆ ತಾಳ್ಮೆ ಬೇಕು. ಈಗ ನೀರು ಹಾಕಿ ಒಳ್ಳೆ ಇದನ್ನು ಒಂದು ಹದದ ಪೇಸ್ಟ್ ಮಾಡಿ ಬರುವ ನಾವು. ಆಮೇಲೆ ಬೇಕಾದಾಗೆ ನಮಗೆ ನೀರು ಸೇರಿಸುವ. ಕೆಲವರಿಗೆ ಗಟ್ಟಿ ಪುಳಿ ಮುಂಚಿ ಬೇಕು, ನನಗೆ ಅದಷ್ಟು ಇಷ್ಟ ಆಗೋದಿಲ್ಲ. ಈಗ ನಾನು ಪುಳಿ ಮುಂಚಿ ಮಾಡೋದೇ ಹೀಗೆ ನೋಡಿ, ಎಷ್ಟು ನೈಸಾಗಿದೆ ಹೇಳಿ. ಕಲ್ಲಲ್ಲಿ ಕೂಡ ಈಗ ಎಷ್ಟು ನೈಸ್ ಆಗೋದಿಲ್ಲಲ್ಲ. ಹಾಗೆ ಇಲ್ಲಿ ನಾನು ಒಂದು ಈರುಳ್ಳಿ ತಗೊಂಡಿದ್ದೇನೆ, ಒಂದು 4-5 ಹಸಿಮೆಣಸಿನಕಾಯಿ, 1 ಟೊಮೆಟೊ, ಒಂದು ಸಣ್ಣ ಬೆರಳಿನ ಅರ್ಧ ಭಾಗದಷ್ಟು ಶುಂಠಿ ತೆಗೆದು ಎಲ್ಲ ಈಗ ಕತ್ತರಿಸಿ ಇಟ್ಟಿದ್ದೇನೆ. ನಾನಿವತ್ತು ಸ್ಟೀಲ್ ಪಾತ್ರೆಯಲ್ಲೇ ಮೀನು ಸಾರು ಮಾಡ್ತೇನೆ. ನನಗೆ ಮಣ್ಣಿನ ಪಾತ್ರೆ ಒಂದೊಂದು ಸಲ ಮಣ್ಣಿನ ವಾಸನೆ ಬಂದುಬಿಡ್ತದೆ, ಒಂದೊಂದು ಸಲ ಚೆನ್ನಾಗಿರ್ತದೆ. ಈಗ ನಾನಿಲ್ಲಿ ಮತ್ತೆ ಮೆಣಸಿನ ಸಾರಿಗೆ ಮಾತ್ರ ನಾವು ಎಣ್ಣೆ ಹಾಕ್ತೇವೆ. 1.5 ಸ್ಪೂನ್ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಾಗ ನೀರುಳ್ಳಿ, ಟೊಮೆಟೊ, ಹಸಿಮೆಣಸಿನಕಾಯಿ, ಶುಂಠಿ ಹಾಕಬೇಡಿ. ಈಗೆಲ್ಲ ಒಟ್ಟಿಗೆ ಹಾಕಬೇಕು, ಒಂದೊಂದನ್ನೇ ಹಾಕ್ತಾ ಬರಬೇಕು ನೀವು. ಯಾಕೆ ನೀರುಳ್ಳಿ ಕೆಂಪಾಗಬಾರ್ದು, ಈ ಸಾರಿಗೆಲ್ಲ ಕೆಂಪು ಮಾಡೋದಿಲ್ಲ ಯಾರು. ಹಾಗೆ ಹಸಿಮೆಣಸಿನಕಾಯಿನ ಕೂಡ ಸೇರಿಸಿ ನಮ್ಮ ಮಸಾಲೆಯನ್ನು ಸೇರಿಸಬೇಕು. ಮಸಾಲೆಯದೊಂದು ಹಸಿ ವಾಸನೆ ಉಂಟಲ್ಲ, ಅದು ಕುದೀತಾ ಈ ಹಸಿ ವಾಸನೆ ಎಲ್ಲ ಹೋಗಬೇಕು. ಹೋದ್ರೇ ನಮಗೆ ಚೆಂದ ಬರೋದು ಸಾರು. ಹಸಿ ವಾಸನೆ ಇದ್ದರೆ ಮೆಣಸಿನ ಸಾರಿಗೆ ಒಳ್ಳೆ ತಾಳ್ಮೆ ಬೇಕು, ಮತ್ತು ಗೊತ್ತಿರಬೇಕು ಮಾಡಲಿಕ್ಕೆಲ್ಲ. ಈಗ ಇದನ್ನು ಎಣ್ಣೆಯಲ್ಲಿ ಸರಿಯಾಗಿ ಫ್ರೈ ಮಾಡಬೇಕು. ಸರಿಯಾಗಿ ಒಂದು 5 to 10 ಮಿನಿಟ್ಸ್ ಫ್ರೈ ಮಾಡಿದರೂ ಕೂಡ ಒಳ್ಳೆಯದು. ಯಾಕೆಂದರೆ ಅದು ಟೊಮೆಟೊ ಚೆನ್ನಾಗಿ ಫ್ರೈ ಆಗಬೇಕು. ಇದೆಲ್ಲ ಫ್ರೈ ಆದ ನಂತರ ನಾವು ಈ ಮಸಾಲೆಯನ್ನು ಹಾಕಬೇಕು ಇದಕ್ಕೆ. ಮತ್ತು ನಮಗೆ ಬೇಕಾದಾಗೆ ನೀರು ಹಾಕ್ಬೋದು. ಇಷ್ಟು ಗಟ್ಟಿ ಯಾರು ಮಾಡೋದಿಲ್ಲ ಪುಳಿ ಮುಂಚಿ. ಆಮೇಲೆ ಕೆಲವರು ಸ್ವಲ್ಪ ಗಟ್ಟಿ ಮಾಡ್ತಾರೆ. ನನಗೆ ಈಗ ಇಷ್ಟು ನೀರು ಹಾಕಿದ್ದೇನೆ ನಾನು. ಒಂದು ಮಿಕ್ಸಿ ಜಾರಲ್ಲಿ ಎಷ್ಟು ನೀರಿತ್ತು ಅಷ್ಟು ನೀರು ಹಾಕಿದ್ದೇನೆ. ಈಗ ನೋಡಿ ಕುದಿದು ಅದರ ಹಸಿ ವಾಸನೆ ಅಂತ ಒಂದು ಉಂಟಲ್ಲ, ಅದು ಎಲ್ಲ ಹೋಗಬೇಕು. ಹಸಿ ವಾಸನೆ ಇದ್ದರೆ ಸಾರು ಚೆಂದ ಬರೋದಿಲ್ಲ. ಹಾಗೆ ಇದನ್ನೀಗ ಒಳ್ಳೆ ಒಂದು ವಾಸನೆ ಹೋಗೋ ತನಕ ಕುದಿಸಬೇಕು. ಇದರ ಮಧ್ಯೆ ನೀವು ಶುಂಠಿ, ಏನಾದರೂ ಮಾವಿನಕಾಯಿ, ಉಪ್ಪು ಎಲ್ಲ ಹಾಕುವಾಗಿದ್ದರೆ ಈಗ ಹಾಕಿ. ಮಾವಿನಕಾಯಿ ಹಾಕುವಾಗಿದ್ದರೆ ನಾವು ಹುಣಸೆ ಹಣ್ಣು ಕಮ್ಮಿ ಹಾಕಬೇಕು. ಈಗ ನೋಡಿ ಒಳ್ಳೆ ಕುದಿದಿದೆ. ಈಗ ಬೂತಾಯಿ ಮೀನನ್ನ ನಾನು ಹಾಕಿದ್ದೇನೆ. ಬರೀ 3ರಿಂದ 5 ನಿಮಿಷದೊಳಗೆ ಇದು ಕುದಿದರೆ ಸಾಕು. ಯಾಕಂದರೆ ಮೀನು ಅದಕ್ಕೂ ಲೆಕ್ಕ ಇದೆ, ಸಿಕ್ಕಾಪಟ್ಟೆ ಮೀನು ಕುದಿಬಾರ್ದು. ಒಂದು 3ರಿಂದ, ಚಿಕ್ಕ ಮತ್ತಿಯಾದರೆ ಬೂತಾಯಿ ಮೀನಾದರೆ 3 ನಿಮಿಷ, ದೊಡ್ಡ ಬೂತಾಯಿ ಮೀನಾದರೆ 5 ನಿಮಿಷ ಬೇಕು. ಅದರ ಒಳಗಿನ ಭಾಗ ಎಲ್ಲ ಬೇಯಬೇಕಲ್ಲ. ಮತ್ತು ಹಾಗೆ ಮುಚ್ಚಿಡಿ. ಇದು ತುಂಬ ಟೇಸ್ಟ್. ಇವತ್ತು ಮಾಡಿ ನಾಳೆ ತಿನ್ನಬೇಕು. ಅದು ಗೋಧಿ ರುಬ್ಬಿದ ದೋಸೆಗೆಲ್ಲ ಒಂದು ಫಸ್ಟ್ ಕ್ಲಾಸ್ ಆಗಿರ್ತದೆ ಗೊತ್ತಾ. ನಾವು ಚಿಕ್ಕದಿರುವಾಗೆಲ್ಲ ಈ ಮತ್ತಿ ಮೀನು ಎಷ್ಟು ತಿಂದಿದ್ದೇವೆ ಗೊತ್ತಾ. ಅದಕ್ಕೆ ಇವತ್ತು ಇಷ್ಟು ತಾಕತ್ತಲ್ಲಿ ನಾವು ಕೆಲಸ ಮಾಡೋದು. ಇದು ಕುದಿಯುವಾಗ ಮುಚ್ಚಿಟ್ರೆ ಕರೆಕ್ಟ್ 4 ನಿಮಿಷ ಸಾಕಾಗ್ತದೆ. ಅದಕ್ಕಿಂತ ಜಾಸ್ತಿ ಬೆಂದ್ರೂ ಎಲ್ಲ ಓಪನ್ ಥರ ಮುಳ್ಳೆಲ್ಲ ಕಾಣ್ತದೆ.
ತಿನ್ನಲಿಕ್ಕೆ ನಮಗೇನು ಸಿಗೋದಿಲ್ಲ. ಮೀನು ಬೇಗ ಅಲ್ವಾ ಬೇಯೋದು. ಚಿಕನ್ನಿಗೂ ಮೀನಿಗೂ ಬಹಳ ವ್ಯತ್ಯಾಸ ಇದೆ ಗೊತ್ತಾ. ಮೀನು ಬೇಗ ಬೇಯ್ತದೆ. ಕೆಲವು ಮೀನಿಗೆ ಒಂದು 6 ನಿಮಿಷ ಬೇಕಾಗ್ತದೆ, ಕೆಲವು ಮೀನಿಗೆ 2 ನಿಮಿಷ. ಬೇಳೂರಿ ಮೀನಿಗೆಲ್ಲ 2 ನಿಮಿಷ ಸಾಕಾಗ್ತದೆ. ಇವಾಗ ನಮ್ಮ ಸಾರು ನೋಡಿ ರೆಡಿಯಾಗುತ್ತೆ. ಫುಲ್ಲು ಕುದಿಬೇಕು. ಕುದಿದ ನಂತರ ಮತ್ತು ಇದನ್ನು ಮುಚ್ಚಿಟ್ಟು ಅಲ್ಲೇ ಬೇಯ್ತದಲ್ವ, ಬಿಸಿಗೇ ಬೇಯ್ತದೆ. ಮೊಟ್ಟೆ ಆಗಲಿ, ಮೀನಾಗಲಿ, ಮಟನ್ ಆಗಲಿ, ಚಿಕನ್ ಆಗಲಿ ಬೇಯಲಿಕ್ಕೆ ಬೇರೆ ಬೇರೆ ಟೈಮ್ ಇದೆ. ಅದರಲ್ಲಿ ಬೇಗ ಬೇಯೋ ವಸ್ತು ಅಂದರೆ ಮೀನು. ಆ ಮೀನಲ್ಲೂ ವೆರೈಟಿ ಮೀನುಗಳಿರ್ತದೆ. ಒಂದಕ್ಕೆ 2 ನಿಮಿಷ, ಒಂದಕ್ಕೆ 6 ನಿಮಿಷ, ಹೈಯೆಸ್ಟು ಹೋದರೆ 6ರಿಂದ 7 ನಿಮಿಷ. ಅದು ಈ ಶಾರ್ಕ್ ಮೀನೆಲ್ಲ 6-7 ನಿಮಿಷ ಬೇಕಾಗ್ತದೆ. ಅದು ದೊಡ್ಡ ಶಾರ್ಕ್ ಆದರೆ. ಎಳೆ ಮೀನಾದರೆ 5 ನಿಮಿಷ ಸಾಕಾಗ್ತದೆ. ಎಲ್ಲ ನಿಮಗೆ ಗೊತ್ತಿರಬೇಕು ಮೀನೆಲ್ಲ ಮಾಡುವವರಿಗೆ ಯಾವ ಮೀನು ಎಷ್ಟು ಬೇಕು, ಇಲ್ಲಾಂದರೆ ಮೀನು ಪಾಯಸ ಆಗಿಬಿಡ್ತದೆ. ಹಾಗೆ ನಮ್ಮ ಮೀನು ಸಾರು ಇವಾಗ ರೆಡಿ ಆಯಿತು. ಈಗ ನೋಡಿ ಫುಲ್ ಕುದೀತಾ ಇದೆ ನೋಡಿ. ಮನೆ ಫುಲ್ ಘಮ 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 ಬರ್ತಾಯಿದೆ ನೋಡಿ. ಇನ್ನೂ ಮುಚ್ಚಿಟ್ಟು ಸ್ಟವ್ನ ಆಫ್ ಮಾಡಿ ಅಲ್ಲೇ ಒಂದು 2 ನಿಮಿಷ ಬೇಯ್ತದೆ. ಈಗ ಬೇರೆ ಒಂದು ಪಾತ್ರೆಗೆ ಸರ್ವ್ ಮಾಡಿ. ಬಿಸಿ ಬಿಸಿ ಬೂತಾಯಿ ಮೀನು, ನೀರು ದೋಸೆ. ಅದು ಇವತ್ತು ಮಾಡಿ ನಾಳೆ ತಿಂದರೆ ಉಪ್ಪು ಖಾರ ಎಲ್ಲ ಇಳಿತೆ. ಎಲ್ಲರೂ ಮನೇಲಿ ಇದನ್ನು ಮಾಡಿ ನೋಡಬೇಕು. ಒಳ್ಳೆ ಮೀನು ಅಂಗಡಿಗೆ ಹೋಗಿ, ಅವರು ಹೇಳಿದರೆ ಒಂದೇ ಒಂದು ಅಂಗಡಿಗೆ ಹೋಗಿ ನೀವು ಪರ್ಚೇಸ್ ಮಾಡಿದರೆ ನಿಮಗೆ ಒಳ್ಳೆಯದೇ ಕೊಡ್ತಾರೆ ಅವರು. ನೀವು ಇವತ್ತೊಂದು ಅಂಗಡಿ, ನಾಳೆ ಒಂದು ಅಂಗಡಿ, ನಾಡಿದೊಂದು ಅಂಗಡಿ ಆದರೆ ಯಾರು ಕೂಡ ಒಳ್ಳೆ ಮೀನು ಕೊಡೋದಿಲ್ಲ ನಿಮಗೆ. ಅದಕ್ಕೆ ಒಂದು ಮೀನು ಅಂಗಡಿ, ಒಂದು ಚಿಕನ್ ಅಂಗಡಿ ಎಲ್ಲ ಒಂದೊಂದನ್ನೇ ಇಟ್ಕೊಂಡಾಗ ನಮಗೆ ಅವರ ಮೇಲೆ ವಿಶ್ವಾಸ ಬರ್ತದೆ, ಅವರಿಗೆ ನಮ್ಮ ಮೇಲೆ ವಿಶ್ವಾಸ ಬರ್ತದೆ. ಹಾಗೆ ಅಲ್ವ ಬದುಕು ಅಂದರೆ ವಿಶ್ವಾಸದ ಮೇಲೆ ಅಲ್ವ ನಿಂತಿರೋದು. ವಿಶ್ವಾಸ ಇಲ್ಲ ಅಂದರೆ ಹೋಯ್ತು ಬದುಕು ಅಷ್ಟೆ. ಹಾಗೆ ನಮ್ಮ ತಿಂಡಿ ಆಹಾರ ಕೂಡ ಹಾಗೆ ಅಲ್ವಾ. ಹಾಗಾಗಿ ಒಳ್ಳೆಯ ಬೂತಾಯಿ ಮೀನು ತಂದು ಮನೆಯಲ್ಲಿ ಮಾಡಿ ನೀರು ದೋಸೆ, ಓಟುಪಳೆ, ಬಿಳಿ ಅನ್ನ, ಕೆಂಪು ಅನ್ನ ಎಲ್ಲದಕ್ಕೂ ಇದೊಂದು ಸೂಟೇಬಲ್. ಚಪಾತಿಗೆ. ಹಾಗೆ ನಿಮ್ಮೆಲ್ಲರ ಪ್ರೀತಿ, ಸಹಕಾರ, ಸಪೋರ್ಟ್ ಇರಲಿ. ನನ್ನ ಚಾನಲ್ ಹೆಸರು ಕಾಸರಗೋಡು ಕುಕ್ ಚಾನಲ್ ಅಂತ. ಟಾಟಾ ಬಾಯ್, ಸಿ ಯು.